ಸ್ನೇಹಿತರೆ, ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಇದು 8ನೇ ಶತಮಾನದಲ್ಲಿ ಪಾಂಡವರು ಇಲ್ಲಿ ವನವಾಸ ಸಂದರ್ಭದಲ್ಲಿ ಬಂದಿದ್ದರು ಅನ್ನೋ ಪ್ರತೀತಿ ಇದೆ. ಈ ಸಂದರ್ಭದಲ್ಲಿ ಭೀಮಸೇನ ಮಹಾರಾಜ ಇದರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು ಅನ್ನೋ ಇತಿಹಾಸ ಇದೆ. ಇದು ಶಿರಾ ತಾಲೂಕಿನ ಗಡಿ ಭಾಗದ ಹಿರಿಯೂರು ತಾಲೂಕಿನ ಧರ್ಮಪುರ ಗ್ರಾಮದಲ್ಲಿ ಒಂದು ಕೋಡಿ ಪಕ್ಕನೇ ಇದೆ ಈ ದೇವಸ್ಥಾನ. ಸುಮಾರು 1200 ವರ್ಷಗಳ ಇತಿಹಾಸ ಇರುವಂತಹ ಈ ದೇವಸ್ಥಾನ ಭೀಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತಲೇ ಕರೀತಾರೆ. ಅಂದರೆ ಪಾಂಡವರು ಇಲ್ಲಿ ಬಂದು ನೆಲೆಸಿದ್ರು ಅನ್ನೋದು ಒಂದು ಕುರುಹು. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಪುರಾತನ ದೇವಸ್ಥಾನ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿ ಇದೆ. ಇದು ಇತಿಹಾಸ. ಪಾಂಡವರು ನಮ್ಮ ಶಿರಾ ತಾಲೂಕಿನ ಗಡಿ ಭಾಗದ, ಅಂದರೆ ಶಿರಾ ತಾಲೂಕಿನ ಕೇವಲ ಗಡಿ ಭಾಗದ 2 ಕಿಲೋಮೀಟ್ರ್ ದೂರದಲ್ಲಿ ಈ ಕೆರೆಯ ಪಿಡಿಕೋಟೆಯ ಭಾಗದಲ್ಲಿ ನೆಲೆಸಿ ದೇವಸ್ಥಾನ ನಿರ್ಮಾಣ ಮಾಡಿದರು ಅನ್ನೋದು ಕುರುವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಆದರೂ ಪುರಾತತ್ವ ಇಲಾಖೆ ಏನೂ ಸಹ ಒಂದು ದುರಸ್ತಿ ಮಾಡಿಸ್ತಿದ್ದು ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದೆ. ಗರ್ಭಗುಡಿ ಒಳಗಡೆ ಒಂದು ಲಿಂಗ ಸ್ಥಾಪನೆ ಮಾಡಿ ಲಿಂಗನ ಭೀಮಸೇನ ಮಹಾರಾಜರು ಪೂಜೆ ಮಾಡ್ತಿದ್ರು ಅನ್ನೋದು ಇತಿಹಾಸದಲ್ಲಿದೆ. ಕಡೆಯಿಂದ ಈ ದೃಶ್ಯ ಭೀಮಸೇನ ನಿರ್ಮಾಣ ಮಾಡಿದಂತಹ ದೇವಸ್ಥಾನ ಇವತ್ತು ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದೆ. ಇದು ಶಿರಾದಿಂದ ಬರ್ತಕ್ಕಂಥ ರಸ್ತೆ ಧರ್ಮಪುರಕ್ಕೆ ಹೋಗ್ತದೆ. ಧರ್ಮಪುರದ ಕೆರೆ, ಅಂದರೆ ಕೆರೆಯ ಸ್ವಲ್ಪ ದಡದಲ್ಲಿಯೇ ಈ ದೇವಸ್ಥಾನ ಇದೆ ನೋಡಿ. ಪುರಾತನ ಕಾಲದಿಂದನೂ ಕೂಡ ಇದು ಐತಿಹಾಸಿಕ ಪ್ರಸಿದ್ಧ ಧರ್ಮಪುರ ಕೆರೆ. ಧರ್ಮಪುರ ಕೆರೆ ಆ ದಿನದಿಂದ ಕೂಡ ಒಂದು ಪ್ರಖ್ಯಾತಿಯನ್ನು ಪಡೆದಿದೆ. ಇದು ಗಡಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಅದು ಸಂಪೂರ್ಣ ಶಿಥಿಲಾವಸ್ಥೆ. ಇತಿಹಾಸ ಪ್ರಸಿದ್ಧ. ಇಂತಹ ಕುರುಹುಗಳನ್ನು ಸರ್ಕಾರ ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ತೋರಿಸುವಂಥ ಕೆಲಸ ಮಾಡಬೇಕು. ಆದರೆ ಸರ್ಕಾರ ಇಂತಹ ದೇವಸ್ಥಾನಗಳಿಗೆ ಆದ್ಯತೆ ನೀಡಿಲ್ಲ.